ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಬಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ನ ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ, ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ಹಿನ್ನೆಲೆಯಲ್ಲಿ ಇವತ್ತು ಮಕರ ಸಂಕ್ರಾಂತಿಯನ್ನು ಆಚರಿಸ್ತಾರೆ. ಈ ಬಾರಿ 2 ದಿನ ಮಕರ ಸಂಕ್ರಾಂತಿ ಬಂದಿರುವಂಥ ಕಾರಣಕ್ಕಾಗಿ ಇವತ್ತು ನಿನ್ನೆ ಕೆಲವು ಕಡೆ ಮತ್ತು ಇವತ್ತು ಒಂದಷ್ಟು ಜನ ಈಗಾಗಲೇ ಪುಣ್ಯ ಸ್ನಾನವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಪುಣ್ಯ ಸ್ನಾನಕ್ಕೆ ಯೋಗ್ಯವಾಗಿದೆ. ಗಂಗಾ ಸ್ನಾನ ತುಂಗಾಪಾನ ಎನ್ನುವಂಥ ತುಂಗಭದ್ರಾ ನದಿಯಲ್ಲಿ ಈಗ ದೇವಸ್ಥಾನಗಳ ಪಕ್ಕದಲ್ಲಿರುವಂಥ ಸಾಕಷ್ಟು ಜನ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾಯಿದ್ದಾರೆ. ಕೊಪ್ಪಳ ಏನು ಹುಲಿಗೆಯ ಕ್ಷೇತ್ರ ಇದೆ, ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ದೇವಸ್ಥಾನದಲ್ಲೊಂದು. ಮತ್ತು ಹುಲಿಗಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಈಗ ಇಲ್ಲಿ ಸ್ನಾನಕ್ಕಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ ಅಂತ. ತುಂಗಭದ್ರಾದಲ್ಲಿ ಈ ಬಾರಿ ನೀರನ್ನು ನದಿಗೆ ಬಿಟ್ಟಿದ್ದು ಒಂದಿಷ್ಟು ಖುಷಿ ತರ್ತಾ ಇದೆ. ಜನ ನದಿಯಲ್ಲಿ ಮಿಂದು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಂಥ ಭಕ್ತರಿಗೆ ಅಲ್ಲಿಯ ಸ್ನಾನಕ್ಕೆ ಬೇಕಾಗಿರುವಂಥಷ್ಟು ಒಂದಿಷ್ಟು ಸ್ನಾನಘಟ್ಟಾಗಿರ್ಬೋದು, ಜೊತೆಗೆ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ ಅನ್ನೋದು ಒಂದು ಇದೆ. ಜೊತೆಗೆ ಇನ್ನೊಂದಿಷ್ಟು ಏನಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಸಹ ಇಲ್ಲಿ ಸ್ನಾನಕ್ಕಾಗಿ ಬಂದಿದ್ದಾರೆ. ಸ್ನಾನಕ್ಕೆ ಬಂದಿರುವಂಥ ಮಹಿಳೆಯರು ಮಿಂದಿದ್ದಾಗ ಅವ್ರ ಬಟ್ಟೆ ಬದಲಿಸಲು ಸಹ ಇರಬೇಕಾದಷ್ಟು ಪ್ರಮಾಣದಲ್ಲಿ ಅಲ್ಲೆಲ್ಲಿ ಒಂದು 2-3 ಶೆಡ್ಡುಗಳನ್ನು ಬಿಟ್ಟರೆ ಎಲ್ಲಿಯೂ ಸಹ ಆ ವ್ಯವಸ್ಥೆ ಇಲ್ಲದೆ ಕಾರಣಕ್ಕಾಗಿ ಮಹಿಳೆಯರು ಬಯಲಿನಲ್ಲೇ ಬಟ್ಟೆಯನ್ನು ಬದಲಾಯಿಸುವಂಥ ಸ್ಥಿತಿಗೂ ಬಂದಿದೆ. ಇದು ಒಂದಿಷ್ಟು ಮುಜುಗರಕ್ಕೆ ಒಳಗಾಗುವಂಥ ಸ್ಥಿತಿ ಇದೆ. ಜೊತೆಗೆ ಇಲ್ಲಿ ಸ್ವಚ್ಛತೆ ಏನು ದೊಡ್ಡ ದೇವಸ್ಥಾನ ಆಗಿರೋದೆ, ಜೊತೆಗೆ ಪ್ರತಿ ತಿಂಗಳು 1 ಕೋಟ್ಯಾಂತರ ರೂಪಾಯಿ ಆದಾಯವನ್ನು ತರುವಂಥ ಈ ದೇವಸ್ಥಾನದಲ್ಲಿ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿತ್ತು. ಜೊತೆಗೆ ಈಗ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಏನಂದರೆ, ಈ ದೇವಸ್ಥಾನಕ್ಕೆ ಇವತ್ತು ಮಕರ ಸಂಕ್ರಾಂತಿಗೆ ಸಾಕಷ್ಟು ಜನ ಬರ್ತಾರೆ ಮತ್ತು ಹುಣ್ಣಿಮೆ ಶುಕ್ರವಾರ ಮತ್ತು ಮಂಗಳವಾರ ಸಾಕಷ್ಟು ಜನ ಬರುವಂಥ ಸಾಧ್ಯತೆಯಲ್ಲಿ ಪುಣ್ಯ ಸ್ನಾನಕ್ಕೆ ಬರುವಂಥವರಿಗೆ ಇಲ್ಲಿ ಸ್ವಚ್ಛತೆಗೆ ಎಷ್ಟೆಲ್ಲ ಸಾಧ್ಯತೆ ಕೊಡಬೇಕು ಹೋಗೋದಿಲ್ಲ. ಆದರೆ ಸಿಬ್ಬಂದಿಗಳು ಸಹ ಇಲ್ಲಿ ಯಾವುದೇ ಇಲ್ಲ. ಅವರು ಹೇಳೋ ಪ್ರಕಾರ ಇದು ಸಾಕಷ್ಟು ಜನ ಬರ್ತಾರೆ ಅಂತ, ಇದು ಸ್ವಚ್ಛತೆಗೆ ನಾವು ಎಷ್ಟೇ ಕ್ರಮ ತಗೊಂಡ್ರು ಇನ್ನೂ ಮುಂದುವರಿತಿದೆ ಅನ್ನುವಂಥ ಮಾತು ಹೇಳ್ತಾರೆ. ಆದರೆ ಇಲ್ಲಿ ಅದಕ್ಕಾಗಿ ಏನು ಬಟ್ಟೆಯನ್ನು ಬದಲಾಯಿಸಿ ಇರುವಂಥ ಬಟ್ಟೆಯನ್ನು ತುಂಗಭದ್ರಾ ನದಿಗೆ ಮಲಿನ ಆಗದೇ ಇರುವಂಥ ಇಷ್ಟು ಬಟ್ಟೆಗಳನ್ನು ಹಾಕೋದಾಗಲಿ, ಮತ್ತು ಎಲ್ಲಿ ಬೇಕಲ್ಲಿ ಕಸ ಕಡ್ಡಿಯನ್ನು ಹಾಕೋದು ಮತ್ತು ಪ್ಲಾಸ್ಟಿಕ್ಕನ್ನು ಹಾಕದೇ ಇರುವಂತೆ ಕ್ರಮ ಕೈಗೊಳ್ಳಬೇಕು. ಮತ್ತು ಅದಕ್ಕಾಗಿ ಒಂದಿಷ್ಟು ಸಿಬ್ಬಂದಿಯನ್ನು ನೇಮಿಸಿ ಇಲ್ಲಿ ಸ್ವಚ್ಛತೆಗೆ ಅವಕಾಶ ಕೊಡಬೇಕಾಗಿತ್ತು. ಜೊತೆಗೆ ದೇವಸ್ಥಾನ ಅಂತ ಹೇಳಿದರೆ ಇದು ಸುಂದರವಾಗಿರುವಂಥ ದೇವಸ್ಥಾನ ಆಗಬೇಕು. ಮತ್ತು ತುಂಗಾಪಾನ ಅಂತೀವಿ, ತುಂಗಭದ್ರಾ ನದಿ ಮಲಿನ ಆದರೆ ಮುಂದಿನ ದಿನಗಳಲ್ಲಿ ಸಾಕು. ಏಕೆಂದರೆ ಇಲ್ಲಿಂದ ಇನ್ನೂ ಮಂತ್ರಾಲಯ ಮತ್ತು ಕೃಷ್ಣರಾಜ ಸಾಗರ ಈ ರೀತಿ ಹೋಗ್ತಾ ಇರುವಂಥ ತುಂಗಭದ್ರಾ ನದಿ ಮಲಿನ ಮಾಡದೇ ಇರುವಂಥ ಇಲ್ಲಿ ಒಂದು ದೇವಸ್ಥಾನಗಳಲ್ಲಿ ಇರುವಂಥ ಆಡಳಿತ ಮಂಡಳಿ ಹೆಚ್ಚು ಮುತುವರ್ಜಿಸಬೇಕು. ಮತ್ತು ಈ ಪುಣ್ಯ ಸ್ನಾನ ಮಾಡೋದರಿಂದ ಏನು ಸೂರ್ಯ ಬದಲಾಯಿಸುವ ಮಕರ ಸಂಕ್ರಾಂತಿಯ ಪುಣ್ಯ ಸ್ನಾನ ಅನೇಕ ಜನರಿಗೆ ನದಿ ಮೂಲಗಳನ್ನು ಹುಡ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ನದಿ ಮೂಲದಲ್ಲಿ ಸ್ನಾನ ಮಾಡೋರಿಗೆ ಒಂದಿಷ್ಟು ಶುದ್ಧವಾದ ವಾತಾವರಣ ಮತ್ತು ನದಿ ನೀರು ಸಿಗಬೇಕಾಯಿತು, ತೀರಾ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನದಿ ನೀರು ಒಂದಿಷ್ಟು ಹರಿತಾ ಇದ್ದರೂ ಸಹ ಇಲ್ಲಿ ಸ್ವಚ್ಛತೆಗೆ ಜನ ಒಂದಿಷ್ಟು ಮೂಗು ಮುರುವಂಥ ಸ್ಥಿತಿ ಅಂತ ಇದೆ. ಹುಲಿಗಿ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕರ ಸಂಕ್ರಮಣ ಪ್ರಯುಕ್ತ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುತ್ತಾರೆ. ಆ ಪ್ರಯುಕ್ತ ನಾವು ಭಕ್ತರಿಗೆ ಅನುಕೂಲ ಆಗಲಿ ಅಂಥೇಳಿ ಜಿಲ್ಲಾಡಳಿತ ಮತ್ತು ಮಾನ್ಯ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಅವರ ಒಂದು ಶಿಫಾರಸು ಮತ್ತು ನಮ್ಮ ಒಂದು ತುಂಗಭದ್ರಾ ಬೋರ್ಡ್ ಅವರಿಂದ ಪತ್ರವ್ಯವಹಾರ ಮಾಡುವ ಮುಖಾಂತರ ನದಿಗೆ ನೀರನ್ನು ಬಿಡಿಸುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಭಕ್ತಾದಿಗಳು ಬಂದು ಪುಣ್ಯ ಸ್ನಾನ ಮಾಡಿ ಶ್ರೀ ಹುಲಿಗೆಮ್ಮ ದೇವಿಯ ದರ್ಶನವನ್ನು ಮಾಡ್ತಾರೆ. ಮಾನ್ಯ ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಅಧ್ಯಕ್ಷರು ಪ್ರಾಧಿಕಾರ ಇವರ ನಿರ್ದೇಶನದಂತೆ ಭಕ್ತರಿಗೆ ಎಳ್ಳು ಬೆಲ್ಲ ಸಹ ಕೊಡುವ ಒಂದು ಕ್ರಮ ನಾವು ಮಾಡಿದ್ದೇವೆ. ಈ ದಿನ ವಿಶೇಷ ಪೂಜೆ ಅಮ್ಮನವರಿಗೆ ಬೆಳಗ್ಗೆ ಮಾಡಿರುತ್ತೇವೆ ಮತ್ತು ಸಂಜೆ ಹರಕೆ ರಥೋತ್ಸವ ಮತ್ತು ಪಲ್ಲಕ್ಕಿ ಸೇವೆಯೂ ಸಹ ಇರುತ್ತದೆ. ಬರುವಂಥ ಭಕ್ತಾದಿಗಳಿಗೆ ದರ್ಶನ ಮತ್ತು ಅನ್ನದಾಸೋಹ ಪ್ರಸಾದ ವಿತರಣೆ ಸಹ ಮಾಡ್ತಾಯಿದ್ದೀವಿ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬ ಇರೋದ ಕಾರಣಕ್ಕೆ ಬಂದಿವಿ ರೀ. ಹುಲಿಗೆಮ್ಮ ದೇವಸ್ಥಾನಕ್ಕೆ ನಾವು ಪ್ರತಿ ಹುಣ್ಣಿಮೆ ದಿವಸನೂ ಬರ್ತೀವಿ ರೀ. ಇಲ್ಲಿ ಏನಾದ್ರು ನೀರಿನ ವ್ಯವಸ್ಥೆ ಎಲ್ಲ ಐತ್ರಿ. ಇಲ್ಲಿ ಜನರಿಗೆ ಹೆಣ್ಮಕ್ಳು ಸ್ವಲ್ಪ ಜಳಕ ಮಾಡಿಂದ ಬಟ್ಟೆ ಧರ್ಸಕ್ಕೆ ವಾಪಸ್ ಮರಿಯಿಲ್ಲ. ಇನ್ನೂ ಸೌಲಭ್ಯ ಆಗ್ಬೇಕು, ಸ್ವಚ್ಛತೆ ಆಗ್ಬೇಕು. ತಾವರ್ಗೇರಿ ಹತ್ರ ಬಚ್ಚನಾಳ ಗ್ರಾಮ. ಇನ್ನು ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿರ್ತೀವಿ. ನಮ್ಮ ಮನೆ ದೇವರು
ಇಲ್ಲಿ ಇವತ್ತು ಸಂಕ್ರಮಣ ಅನ್ನೋದಕ್ಕೆ ಹಬ್ಬದಕ್ಕೋಸ್ಕರ ಸ್ನಾನಕ್ಕಂತ ಬಂದಿದ್ದೀವಿ. ಇಲ್ಲೆಲ್ಲ ಹೆಣ್ಮಕ್ಳಿಗೆ ಸೌಲಭ್ಯ ಇನ್ನೂ ಬೇಕು. ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ನಮ್ಮಂಥವ್ರು ಸರ್ಕಾರ ಕೂಡ ಎಲ್ಲ ಸಾಧ್ಯತೆ ಮಾಡಿಕೊಂಡು ಇದನ್ನೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು. ಇನ್ನೂ ಹೆಚ್ಚಿನ ಥರನ ಸೌಲಭ್ಯಗಳು ಇನ್ನೂ ಇದ್ದಾವೆ, ಇಲ್ಲಿ ಬೇಕು ಅದು. ಪ್ರತಿ ವರ್ಷದಂತೆ ಈ ವರ್ಷವೂ ಗದ್ದಲ ಇದೆ. ಗದ್ದಲದಲ್ಲೂ ಕೂಡ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಅರ್ಬಿ ಉಟ್ಕೊಳ್ಳೋಕ್ಕೆ ಅಂತೇಳಿ ಸಪ್ರೇಟ್ ಇವನು ಕಲ್ಪಿಸಿಕೊಟ್ಟಾರ. ಹೆಣ್ಮಕ್ಳು ಜಳಕ ಮಾಡಿ ಅಲ್ಲಿ ಅರ್ಬಿ ಎಲ್ಲ ಹಾಕ್ಕೊಂತಾರೆ. ಮತ್ತು ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತು ಸ್ವಲ್ಪ ಇದು, ಮತ್ತು ನಾಳೆನೂ ಹೆಚ್ಚಿಗೆ ಜನ ಬರ್ತಾರೆ. ಮೊನ್ನೆ ಮಂಗಳವಾರನೂ ಕೂಡ ಭಾಳಷ್ಟು ಜನ ಇದ್ದರು. ಯಾವುದೇ ತೊಂದರೆ ಇಲ್ಲ, ಎಲ್ಲ ಸಮರ್ಪಕವಾಗಿ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಚೆನ್ನಾಗಿ ನಡೆದಿದೆ. ಸ್ನಾನಘಟ್ಟ ಆ ಥರ ಇನ್ನೊಂದು ಸ್ವಲ್ಪ ಆಗ್ಬೇಕಾ ವ್ಯವಸ್ಥೆ ಇನ್ನೂ ಸ್ವಲ್ಪ ಸರಿ ಆದರೆ ಒಳ್ಳೆಯದು. ಕ್ಲೀನಿಂಗ್ ಮಾಡ್ತಾಯಿದ್ರೆ ಒಳ್ಳೆಯದು, ನಡೀತೆ. ಹೌದು. ಉಳಿದಿದ್ದೆಲ್ಲ ಮಾಡಿದ್ದಾರೆ, ಒಳ್ಳೆಯದಿದೆ, ಏನಿದೆ ತೊಂದರೆ ಇಲ್ಲ. ಈ ನಿಟ್ಟಿನಲ್ಲಿ ಏನು ಹುಲಿಗೆ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅದಕ್ಕೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.